ಹಲೋ ಗೈಸ್, ನಮಸ್ತೆ ಬಳ್ಳಾರಿ. ಇಲ್ಲಿ ನೋಡ್ತಾ ಇದ್ದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸೈಟ್ ಅಲ್ಲಿ ಸುಮಾರು 8 ರಿಂದ 10 ತಿಂಗಳ ಕೆಳಗಡೆ ಒಂದು LT ಡಿಸ್ಟ್ರಿಬ್ಯೂಷನ್ ಪ್ಯಾನಲ್ ಡಿಸ್ಪ್ಯಾಚ್ ಮಾಡಿದ್ವಿ. ಈ ಪ್ಯಾನಲ್ ಬಂದ್ಬಿಟ್ಟು ನಮ್ಮ ಕಂಪನಿ ಕಡೆಯಿಂದಾನೆ ಹೋಗಿದೆ. ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಸರ್ ಜನರೇಟರ್ ಆನ್ ಆದಾಗ ಸಪ್ಲೈ ಬರ್ತಿಲ್ಲ ಅಂತೇಳಿ ಕಾಲ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ವರ್ಕರ್ಸ್ ಅಟೆಂಡ್ ಆಗಿದ್ದೀವಿ. ನೋಡ್ತಾ ಇದ್ರಲ್ಲಿ ಯಾವ ತರ ನಮ್ಮ ಟೀಮ್ ವರ್ಕರ್ಸ್ ವರ್ಕ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಅದ್ರಾಗ KV ಸೈಡ್ ಚೆಕ್ ಮಾಡಿದಾಗ ಜನರೇಟರ್ ಸೈಡ್ ಕಾಂಟ್ರಾಕ್ಟರ್ ಹೋಗಿದೆ, ಕಾಯಿಲ್ ಹೋಲ್ಡ್ ಆಗ್ತಿಲ್ಲ. ಇಮಿಡಿಯೇಟ್ ಆಗಿ ಸಾರಿಗೆ ಹೇಳ್ಬಿಟ್ಟು ಸರ್ ಇದು ವಾರಂಟಿ ಬೇಸ್ ಅಲ್ಲಿ ಇದೆ, ನಾವು ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವ್ರಿಗೆ ಹೇಳಿದ್ವಿ. ತಕ್ಷಣ ಅದನ್ನ ಇಮಿಡಿಯೇಟ್ ಆಗಿ ನಾವು ಚೇಂಜ್ ಮಾಡಿಬಿಟ್ಟು ಅದನ್ನ DC ಸಪ್ಲೈ ಆನ್ ಮಾಡಿಬಿಟ್ಟು ಚೆಕ್ ಮಾಡಿದಾಗ ಓಕೆ ಆಯ್ತು. ನೋಡ್ತಾ ಇದ್ರಲ್ಲ, ಇದರಲ್ಲಿ ಏನಪ್ಪಾ ಅಂದ್ರೆ ಕಂಟ್ರೋಲ್ ವೈರಿಂಗ್ LNT ಬ್ರೇಕರ್ ಹಾಕೊಂಡಿವಿ ಅಂದ್ರೆ, ಎಕ್ಸ್ಪೆಷಲಿ LNT ಚೇಂಜ್ ಓವರ್ ಹಾಕೊಂಡಿವಿ ಅಂದ್ರೆ ಮಸ್ಟ್ ಅಂಡ್ ಶುಡ್ ಕಂಟ್ರೋಲ್ ವೈರಿಂಗ್ ಬೇಕೇ ಬೇಕು. ಯಾಕಂದ್ರೆ ಇಟ್ಸ್ ಎ ಪ್ರೊಟೆಕ್ಟಿವ್ ಡಿವೈಸ್. ಅದು ಎದಕ್ಕಪ್ಪ ಕಂಟ್ರೋಲ್ ವೈರಿಂಗ್ ಅಂತಂದ್ರೆ, ನಿಮಗೆ ಓವರ್ ವೋಲ್ಟೇಜ್ ಮತ್ತು ಅಂಡರ್ ವೋಲ್ಟೇಜ್ ಬಂದಾಗ ನಿಮಗೆ ರಿಲೇ ಆಕ್ಟಿವೇಟ್ ಆಗುತ್ತೆ. ಓವರ್ ವೋಲ್ಟೇಜ್ ಬಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಮನೆಯಲ್ಲಿ ಪವರ್ ಯಾವುದೇ ಸೈಟ್ ಅಲ್ಲಿ ಪವರ್ ಒಳಗಡೆ ಹೋಗಕ್ ಬಿಡಲ್ಲ, ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತೆ. ಒಳಗಡೆ ಮಾನಿಟರಿಂಗ್ ರಿಲೇ ಇದೆ. ಅದಕ್ಕೆ LNT ಚೇಂಜ್ ಓವರ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಕಂಟ್ರೋಲಿಂಗ್ ರಿಲೇ ಬೇಕೇ ಬೇಕು. ಇದು ಇದ್ರೇನೆ ಆನ್ ಆಗುತ್ತೆ, ಇಲ್ಲಾಂದ್ರೆ LNT ಚೇಂಜ್ ಓವರ್ ಆಗೋದೇ ಇಲ್ಲ. ಇದೇ ರೀತಿ ಬಳ್ಳಾರಿಯಲ್ಲಿ ಯಾವುದೇ ಪ್ಯಾನಲ್ಸ್ ಆಗಿರಲಿ, LT ಡಿಸ್ಟ್ರಿಬ್ಯೂಷನ್ ಪ್ಯಾನಲ್ಸ್ ಆಗಲಿ, ಆಟೋಮೆಟಿಕ್ ಚೇಂಜ್ ಓವರ್ ಪ್ಯಾನಲ್ಸ್ ಆಗಿರಲಿ, ಕೆಪಾಸಿಟರ್ ಪ್ಯಾನಲ್ಸ್ ಆಗಿರಲಿ, ಫೀಡರ್ ಪಿಲ್ಲರ್ ಬಾಕ್ಸಸ್ ಆಗಿರಲಿ, ನಮ್ಮ ಫ್ಯಾಕ್ಟರಿ ಕಡೆಯಿಂದಾನೆ ನಾವು ಇಲ್ಲೇ ಬಳ್ಳಾರಿ ಲೋಕಲ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ನೋಡ್ತಾ ಇದ್ರಲ್ಲ, ನಮ್ಮ ಫ್ಯಾಕ್ಟರಿ ಬಂದ್ಬಿಟ್ಟು ಎಕ್ಸಾಕ್ಟ್ ಅಲ್ಲಂಭವನ್ ಹತ್ರ ಇದೆ, ಅನಂತಪುರ ರೋಡ್ ಬೆಂಗಳೂರು ರೋಡ್ ಬೈಪಾಸ್ ಅಲ್ಲಿ ಇದೆ. ನಿಮಗೆ ಯಾವುದೇ ಪ್ಯಾನಲ್ಸ್ ಇರಲಿ, ನಮಗೆ ಮೇಲ್ಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್ SR ಇಂಜಿನಿಯರಿಂಗ್ ವರ್ಕ್ಸ್ ಬಳ್ಳಾರಿ.